24 ವರ್ಷ ಅಂದ್ರೆ MBBS 4 ವರ್ಷ ಆಗುತ್ತೆ. 25 ವರ್ಷಕ್ಕೆ ನಾನು ಡಾಕ್ಟ್ರ್ ಆಗ್ತೀನಿ. ಡಾಕ್ಟ್ರ್ ಆದಮೇಲೆ ಅದು ಬಿಟ್ಟು ಆಮೇಲೆ AS ಆಗ್ತೀನಿ. ಡಾಕ್ಟ್ರ್ ಆಗಿ ಬಿಡ್ತೀನಿ. ಎಷ್ಟೋ ಕೋಟಿ ಇರುತ್ತಮ್ಮ MBBS. ಆಮೇಲೆ ಅದನ್ನ ಬಿಟ್ಟು AS ಆಗ್ತೀನಿ. ಇಷ್ಟು ಫಸ್ಟ್ MBBS ಆದಾಗ ಸಣ್ಣ ಮನೆಯಕ್ಕೆ ಇಂಥದಲ್ಲ, ಇದಕ್ಕಿಂತ ಸ್ವಲ್ಪ ಸಣ್ಣದಕ್ಕೆ ಅಂತೀನಿ. ನನ್ನ ಬಜೆಟಿಗೆ ಬರೋಷ್ಟು ಸಣ್ಣ ಮನೆ ಹಾಕ್ಯಂಡು ಚಂದ ಇರ್ತೀನಿ. ಅಷ್ಟೇನು ರಾಯಲ್ ಸೇವಪ್ ಮಾಡ್ಕೊಳಲ್ಲ. IAS ಆಗ್ತೀನಲ್ಲ ಅವಾಗ ಇಂಥವು 10 ಮನೆ ಇಡಿಸ್ಬೇಕು, ಅಷ್ಟು ದೊಡ್ಡ ಜಾಗ ತಗೊಂಡು ಒಳ್ಳೆ ರೊಕ್ಕ ಕುಡಿಟ್ಕೊಂಬರ್ತೀನಿ. ಡಾಕ್ಟ್ರ್ ಆಗಿರ್ತೀನಲ್ಲ ಅವಾಗ ಎಲ್ಲ ಇಂಥ 10 ಮನೆ ಇಡಿಸ್ಬೇಕಂತ ದೊಡ್ಡ ಜಾಗ ತಗೊಂಡು ಒಂದು ಫಸ್ಟ್ ಪಾರ್ಕ್ ಮಾಡ್ಕೊಂಡು ಹಿಂಗತ್ತೆ ಏನು ಇಡ್ಸಲ್ಲ, ಎಲ್ಲ ಫುಲ್ ಗ್ರೀನ್ ಏನು ಇಡಿಸ್ತೀನಿ. ಆಮೇಲೆ ಕಸ ಕಿತ್ತಾರ ನಿಟ್ಕೊಂಡು ಬರೀ ಪಾರ್ಕಿಗೆ ತಿಂಗಳಿಗೆ ಅವ್ರಿಗೆ ಎಷ್ಟು ಬೇಕು ಅಷ್ಟು ಕೊಡ್ತೀನಿ. ಆಮೇಲೆ ಹಂಗತೆ ಅಲ್ಲೆಲ್ಲ ಟೈಲ್ಸ್ ಇಡ್ಸಲ್ಲ, ಮಾರ್ಬಲ್ ಟೈಲ್ಸು ಗ್ರಾಸ್ ಇಡಿಸ್ತೀನಿ. ಆಮೇಲೆ ಮನೆ ಗೇಟ್ ಕೂಡ ಫುಲ್ ಕಾಂಪೌಂಡ್ ಇಷ್ಟು ಹೈಟ್ ಇರ್ಬೇಕಂದ್ರೆ ಮನೆ ಅರ್ಧ ಕಾಂಪೌಂಡೇ ಕಾಣಿಸ್ಬೇಕು, ಅಷ್ಟು ಹೈಟ್ ಕಾಂಪೌಂಡ್ ಕಾಣಿಸ್ತೀನಿ. ಗೇಟ್ ಹಿಂಗೆ ಬರ್ತಾವಲ್ಲ ರಾಜರು ಹಿಂಗೆ ತೆಗಿತಾರಲ್ಲ ಅಂಥವ್ರು ಇಡಿಸ್ತೀನಿ. ವಾಚ್ಮ್ಯಾನ್ ತೆಗಿಬೇಕು ಗೇಟ್ನ ಬಂದ ತಕ್ಷಣ. ಆಮೇಲೆ ಒಳಗೆ ಆದ ತಕ್ಷಣ ಫಸ್ಟ್ ರಾಯಲ್ ಸಿಟ್ ಔಟ್, ಫುಲ್ ರಾಯಲ್ ಸೋಫಾ. ಆಮೇಲೆ ಸೈಡಿಗೆ ಅಲ್ಲಿ ಏನು ಇಡ್ಸಲ್ಲ, ಅಲ್ಲೆಲ್ಲ ಖಾಲಿ ಬಿಟ್ಬಿಡ್ತೀನಿ. ಅಲ್ಲಿ ಇಡ್ಸಿದ್ರೆ ಚೆನ್ನಾಗಿ ಕಾಣಲ್ಲ. ದೇವ್ರ ಮನೆಯೊಳಗೆ ಒಂದು ದೊಡ್ಡ ಲಿಂಗ ಇಡಿಸ್ತೀನಿ ಅಷ್ಟೇ, ಏನಿರಲ್ಲ, ಬರೀ ಒಂದು ದೊಡ್ಡ ಲಿಂಗು ಅಷ್ಟೇ. ಆಮೇಲೆ ಅಲ್ಲಿ ಹಾಲಾಗ ದೇವ್ರ ಫೋಟೋ ಹಂಗಾರ ಒಂದ್ರದೊಂದು ಹಾಕಿರಲ್ಲ, ಹಂಗದೆ ಶಿವಶಕ್ತಿದೊಂದು ಫೋಟೋ ಹಾಕ್ತೀನಿ. ಅಲ್ಲಿ ಸೋಫಾ ಫುಲ್ ದೊಡ್ಡ ಸೋಫಾ ಮಾಡಿಸ್ತೀನಿ. ಡೈನಿಂಗ್ ಹಾಲ್ ಒಳಗೆ ದೊಡ್ಡದು ಒಂದು 10 ಮಂದಿ ಕುತ್ಕೊಂಡು ಊಟ ಮಾಡ್ಬೇಕು, ಅಷ್ಟು ದೊಡ್ಡ ಡೈನಿಂಗ್ ಟೇಬಲ್ ಮಾಡಿಸ್ತೀನಿ. ಅಡುಗೆ ಮನೆ ಫುಲ್ ರಾಯಲ್ ಮಾಡಿಸ್ತೀನಿ, ಹಂಗೇನಿರಲ್ಲ, ಫುಲ್ ರಾಯಲ್ ಅಡುಗೆ ಮನೆ ಮಾಡಿಸ್ತೀನಿ. ರಾಯಲ್ ಅಡುಗೆ ಮನೆ ಮಾಡಿಸ್ತೀನಿ. ಆಮೇಲೆ ಬೆಡ್ರೂಮ್ ನನಗೆ ಹೆಂಗೆ ಬೇಕು ಹಂಗೆ ಮಾಡಿಸಿ. ಒಂದು ಬೆಡ್ರೂಮ್ ನನಗೆ ಫುಲ್ ಮಸ್ತ್ ದೊಡ್ಡ ರಾಯಲ್ ಸೋಫಾ, ಒಂದು TV, ಬೆಡ್ರೂಮಿಗೆ ಒಂದೊಂದು AC, ಒಂದು ಫ್ಯಾನು, ಒಂದು TV ಕಂಪಲ್ಸರಿ. ಅದಿಲ್ಲ ಟೈಲ್ಸ್ ಮನೆಯೊಳಗೆಲ್ಲ ಮಾರ್ಬಲ್ ಟೈಲ್ಸ್ ಹಾಕಿಸ್ತೀನಿ ಫುಲ್ಲು, ಹಿಂಗೆ ಮಖ ನಡ್ಕೊಂಡು ಹಿಂಗೆ ಹೊಳಿಬೇಕು ಹಂಗೆ. ಆಮೇಲೆ ಒಂದು ಸಪ್ರೇಟ್ ಸ್ಕಿನ್ ಕೇರ್ ರೂಮ್ ಇಟ್ಕೊಂತೀನಿ. ಅದ್ರೊಳಗೆ ಒಂದು ಇಷ್ಟು ದೊಡ್ಡ ಸ್ಕಿನ್ ಕೇರ್ ಡಾಕ್ಟರ್ ಆಗ್ಬಿಡು ನೀನು. ಇಲ್ಲಪ್ಪ, ನನಗೆಲ್ಲ ಆಗಲ್ಲ. ಏನು ಡಾಕ್ಟರ್ ಆಗ್ತೀನಿ? ನಾನು ಹಾರ್ಟ್ ಸ್ಪೆಷಲಿಸ್ಟ್ ಆಗ್ತೀನಿ. ಹಿಂಗೆ ಅದು ಮಿರರ್ ಬರುತ್ತಲ್ಲ ಇಷ್ಟು ದೊಡ್ಡದು ಅವನ್ನ ಇಟ್ಕೊಂತೀನಿ. ಇಲ್ಲಿ ಸೈಡಿಗೆ ಒಂದು ರಾಯಲ್ ಕಬೋರ್ಡ್ ಇಟ್ಕೊಂತೀನಿ. ಆಮೇಲೆ ಇಲ್ಲಿ ಹಿಂಗೆ ಡ್ರಾ ಇಟ್ಕೊಂತೀನಿ ಮಿರರ್ ಕೆಳಗೆ ಒಂದು ರಾಯಲ್, ಅದ್ರಾಗೆಲ್ಲ ಮೇಕಪ್ ಐಟಮ್ಸ್. ಎಷ್ಟನೇ ಕ್ಲಾಸ್ ನೀನು? ಎಷ್ಟನೇ ಕ್ಲಾಸ್? 8ನೇ ಕ್ಲಾಸ್. 8ನೇ ಕ್ಲಾಸಾ? ಎಷ್ಟು ವರ್ಷಕ್ಕೆ ಸಾಧನೆ ಮಾಡಿದ್ದೀನಿಲ್ಲ? ನಾನು 25ನೇ ವರ್ಷಕ್ಕೆ ಡಾಕ್ಟ್ರ್ ಹೊತ್ನ, ಅವಾಗ್ಲಿಂದ ರೊಕ್ಕ ಕಲಿ ಇಡ್ತೀನಿ. IAS ಆದಮೇಲೆ ಇದನ್ನೆಲ್ಲ ಮಾಡ್ತೀನಿ. ನೀನು ಡಾಕ್ಟ್ರ್ ಆಗೋದು ಯಾಕೆ? ಬಡವ್ರಿಗೆ ಸಹಾಯ ಮಾಡೋಕ್ಕಾಗ್ತೀಯ, ದುಡ್ಡು ಮಾಡೋಕ್ಕಾಗ್ತದೆ? ಬಡವರಿಗೆ ರೊಕ್ಕ ತಗೊಳಲ್ಲ, ತಗೊಂಡ್ರೆ 10 ರೂಪಾಯಿ ಲಾಸ್ಟ್. ಯಾಕಂದ್ರೆ ತಗೊಳ್ಳಿಲ್ಲ ಅಂದ್ರೆ ಫ್ರೀಯಾಗಿ ಮಾಡ್ತಾರೆ ಬಿಡು, ನಾವು ಇದಕ್ಕೆ ದುಡಿಬೇಕು ಅನ್ನಿಸ್ತೈತೆ ಅವ್ರಿಗೆ, ಅದಕ್ಕೆ. ಆಮೇಲೆ ಶ್ರೀಮಂತರಿಗೆ ನಂದು ಕರೆಕ್ಟ್ ಎಷ್ಟು ರೊಕ್ಕ ಇರ್ತದೆ ಅಷ್ಟು ರೊಕ್ಕ ಇಸ್ಕೊಂಡು ಕಳಿಸ್ತೀನಿ, ಯಾಕಂದ್ರೆ ರೊಕ್ಕದ ಕಡಿಮೆ ಇರಲ್ಲ ಅವ್ರಿಗೆ, ಅದಕ್ಕೆ. IAS ಆದಾಗ ಏನು ಮಾಡಿ? IAS ಆದಾಗ ನನ್ನ ಡಿಸ್ಟಿಕ್ನ ನಾನು ಹೆಂಗೆ ನಡ್ಕೊಂತ ಅಂದ್ರೆ ಬೇರೆ ಡಿಸ್ಟಿಕ್ ಬಾಯಿ ತಕೊಂಡು ನೋಡ್ಬೇಕು, ಹಂಗೆ ನಡ್ಕೊಂಡು. ಆಮೇಲೆ ನನ್ನ ಮನೆ ಬಗ್ಗೆ ಹೇಳಕತ್ತೀನಿ. ಎಲ್ಲಿಗಿದ್ನೇಮ್ಮ ನಾನು? ರೂಮ್ ನಂದು ಮೇಕಪ್ ರೂಮ್ ಆದಮೇಲೆ ನಂದು ಸ್ಟಡಿ ರೂಮ್ ಇಟ್ಟಿಸ್ಕೊಂಡು, ಅದ್ರೊಳಗೆ ಸ್ಟಡಿ ರೂಮಾಗಿ ಏನಂದ್ರೆ ಬರ್ರಿ ಒಂದಿಷ್ಟು ದೊಡ್ಡ ಲೈಬ್ರರಿ ಇಟ್ಟಿಸ್ಕೊಂಡು ಫುಲ್ ಬುಕ್ಕ, ನನಗೆ ಯಾವ ಬುಕ್ ಇಷ್ಟ ಎಲ್ಲ ಇಟ್ಬಿಡ್ತೀನಿ ಬುಕ್ಕ. ಒಂದು ದೊಡ್ಡ ರಾಯಲ್ ಟೇಬಲ್ ಇಟ್ಕೊಂಡು ಆ ರೂಮಿಗೆ ಬಂದ ತಕ್ಷಣ ಓದ್ಬೇಕು ಅನಿಸ್ಬೇಕು ಅಂತ ರೂಮ್ ಮಾಡಿಸ್ಕೊಂಡು. ಅದ್ರಾಗ ಒಂದು AC ಅಷ್ಟೇ, ಏನಿಲ್ಲ, TV ಇಲ್ಲ, ಏನಿಲ್ಲ, ಬರೀ ಒಂದು AC ಮತ್ತೊಂದು ಬುಕ್ಕಿನ ಒಂದು ದೊಡ್ಡ ಪೋಸ್ಟರ್ ಹಾಕಿಸ್ತೀನಿ, ಅಂದ್ರೆ ಹಿಂಗೆ ಗಾಡಿ ಅಂಟಿಸ್ತಾರಲ್ಲ ಅವನ್ನ ಹಾಕಿಸ್ತೀನಿ. ಆಮೇಲೆ ಒಂದು ಗೇಮಿಂಗ್ ರೂಮ್ ಇಟ್ಕೊಂತೀನಿ. 1 2 3 ಮಾನಿಟರ್ ಅಂದ್ರೆ ಲ್ಯಾಪ್ಟಾಪ್ ಇಷ್ಟು ದೊಡ್ಡ ಬರ್ತಾವೆ ಅವನ್ನ ಇಲ್ಲಿ ನಡ್ಕ ಕ್ಲಿಪ್ ಬೋರ್ಡ್ ಚೇರ್ ಆರಾಮ್ ಹಿಂಗೆ ಕುತ್ಕೊಂಡು ಗೇಮ್ ಆಡ್ಬೋದು ಅಂಥದ್ದು. ಇನ್ನೊಂದು ವರ್ಕಿಂಗ್ ರೂಮ್ ಇಟ್ಕೊಂತೀನಿ. ಆಮೇಲೆ ಇನ್ನೊಂದು ರೂಮ್ ಅಪ್ಪಾಜಿ ಅಮ್ಮಗೆ ಅಂತೇಳಿ ಮಾಡಿಸ್ತೀನಿ, ದೊಡ್ಡದು ಮಾಡಿಸ್ತೀನಿ. ಎಷ್ಟು ದೊಡ್ಡದಂದ್ರೆ ಮನೆಗಿಂತ ದೊಡ್ಡದು ಇರ್ಬೇಕು ಅಷ್ಟು ದೊಡ್ಡ ರೂಮ್ ಮಾಡಿಸ್ತೀನಿ. ಆಮೇಲೆ ಅದನ್ನು ಫುಲ್ ರಾಯಲಾಗಿ ಅಮ್ಮಗ ಅಪ್ಪಾಜಿಗೆ ಏನೇನು ಇಷ್ಟ ಎಲ್ಲ ಆಡಿಸ್ತೀನಿ. ಆಮೇಲೆ ಫಸ್ಟ್ ಒಂದು ವೈಟ್ ಕಲರ್ ಕಾರ್ ತಗೊಂತೀನಿ. ಆಮೇಲೆ ಬ್ಲ್ಯಾಕ್ ಕಲರ್ ರಾಯಲ್ ರೈಸ್ ತಗೊಂತೀನಿ, ಬ್ಲ್ಯಾಕ್ ಕಲರ್ ತಗೊಂಡು. ಆಮೇಲೆ ಉಳ್ಕಿದ್ವೆಲ್ಲ ಬ್ಲ್ಯಾಕೇ ತಗೊಂಡು, ಯಾಕಂದ್ರೆ ನಂಗೆ ಬ್ಲ್ಯಾಕ್ ಕಲರ್ ಇಷ್ಟ ಅಷ್ಟೇ. ಆಮೇಲೆ ನಂದು ಒಂದು ಬ್ರ್ಯಾಂಡ್ ಇಟ್ಕೊಂಡ್ಬಿಡ್ತೀನಿ. ನಮ್ಮ ಈಗ ಬ್ಯಾಗ್ ಯೂಸ್ ಮಾಡ್ಬೇಕಂದ್ರೆ ಒಂದು ಬ್ರ್ಯಾಂಡ್. ಯಾವ ಬ್ರ್ಯಾಂಡ್ ಹೆಸರು? ಬ್ರ್ಯಾಂಡು ಅಲ್ಲಿ ನಾನು ರೆಡಕ್ಕಾಗಷ್ಟು ದೊಡ್ಡ ಬ್ರ್ಯಾಂಡ್ ಬಂದಿರ್ತವೆ. ಯಾವ ದೊಡ್ಡ ಬ್ರ್ಯಾಂಡ್ ಇರ್ತದೆ ಅದನ್ನು ಚೂಸ್ ಮಾಡಿ ಇಟ್ಕೊಂಡು. ಬಟ್ಟಿಗೆ ಒಂದು ಬ್ರ್ಯಾಂಡ್,